ಎರಡೂ ದೇವರು ಒಂದೇ ಸ್ಥಳದಲ್ಲಿ ನಿಲ್ಲಿಸಿರೋ ದೇವಸ್ಥಾನ ಅಂದರೆ ತ್ರಯಂಬಕಪುರ. ಇತಿಹಾಸದ ಪ್ರಕಾರ 12ನೇ ಶತಮಾನ ಇಲ್ಲ 13ನೇ ಶತಮಾನದಲ್ಲಿ ಚೋಳರ ಮೂಲಕ ಕಟ್ಟಲಾಗಿದ್ದ ಟೆಂಪಲ್ಲು ಅಂತ ಇದು. ಆದರೆ ಆಮೇಲೆ ವಿಜಯನಗರದವರು ಬಂದು ಅದಕ್ಕೆ ಒಂದು ಮೇನ್ ಫ್ರಂಟ್ ಕಟ್ಟಿ, ಅಂದರೆ ಒಂದು ದ್ವಾರ ಕಟ್ಟಿ, ಅದ್ರ ಮೇಲೆ ಒಂದು ದರ್ಬಾರ್ ಹಾಲ್ ಥರ ಕಟ್ತಾರೆ ಅಲ್ಲಿ. ಇನ್ನೊಂದು ವಿಶೇಷ ವಿಷಯ ಏನು ಅಂದರೆ ಈ ಮೂರನೇ ಲಿಂಗ ನೋಡ್ತಿದ್ರೆ ನೀವು ಏನೋ ಡಿಫ್ರೆಂಟ್ ಅನ್ಸುತ್ತೆ. ಯಾಕೆ ಅಂದರೆ ಈ ಲಿಂಗದಲ್ಲಿರೋದು ತೆಂಗಿನಕಾಯಿ. ಈ ವಿಶೇಷ ಏನಪ್ಪ ಅಂದರೆ ಈ ತೆಂಗಿನಕಾಯಿ ಸ್ಥಾಪನೆ ಆಗಿದ್ದು ಈ ದೇವಸ್ಥಾನ ಇದೆಯಲ್ಲ, ಇದು ತ್ರ್ಯಂಬಕೇಶ್ವರನೇ ದೇವಸ್ಥಾನ. ಆ ಪಕ್ಕದಲ್ಲಿರೋ ಗೋಪುರ ತ್ರ್ಯಂಬಕೇಶ್ವರಿ ಇದು ದೇವಸ್ಥಾನ. ಇನ್ನೊಂದು ಏನಪ್ಪ ಇಷ್ಟ ಆಯಿತು ಅಂದರೆ ನನಗೆ ಇಲ್ಲಿ ಒಂದು ಸಣ್ಣ ಸುರಂಗ ಮಾರ್ಗ ಥರ ಐತೆ. ಇದು ಎಲ್ಲಿ ವಿಜಯ ವಿಠಲ ದೇವಸ್ಥಾನ ಹಂಪಿ ಬಿಟ್ಕೊಂಡ್ರೆ ಇಲ್ಲೇ ಸಿಗೋದು ಸಪ್ತಸ್ವರ.